ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಇನ್ನಷ್ಟು ದಿನ ಜೈಲೇ ಗತಿಯಾಗಿದೆ. ಜಾಮೀನಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಇನ್ನೂ ಕೆಲವಾರು ದಿನಗಳು ಜೈಲೇ ಗತಿಯಾಗಿದೆ. ಜಾಮೀನು ತೀರ್ಪು ಹೊರಬೀಳೋಕ್ಕೆ ಲೋಕಾಯುಕ್ತ ನ್ಯಾಯಾಲಯ ವಿಶೇಷ ಕೋರ್ಟ್ ಅಕ್ಟೋಬರ್ 4ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಮತ್ತು ಆರೋಗ್ಯದ ಬಗ್ಗೆ ವರದಿ ಸಲ್ಲಿಸುವಂತೆ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಹೇಳಿತು. ವರದಿ ಕೂಡ ಸಲ್ಲಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುವಿಂದ. ಮಂಜು, ಜಾಮೀನಿಗೋಸ್ಕರ ಕಾಯ್ತಾ ಇದ್ದಂತಹ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಮತ್ತೆ ಜೈಲೇ ಗತಿಯಾಗಿದೆ. ಕಾರಣ ಏನಿದಕ್ಕೆ? ಗುರುಪ್ರಸಾದ್, ಈ ಹಿಂದೆ ಅಂದ್ರೆ ಕಳೆದ ಬಾರಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಗೆ ವಿಶೇಷವಾಗಿ ಹಾಜರಾಗಿ ನೀವು ಕಟ್ಟೋ ಆರೋಗ್ಯ ಸ್ಥಿತಿಯ ಬಗ್ಗೆ ಸಂಪೂರ್ಣವಾದಂತ ವಿವರಗಳನ್ನು ಒದಗಿಸಬೇಕು ಅಂತ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಆಗಿದ್ದ ಡಾಕ್ಟರ್ ತಿಲಕ್ ಅವರು ವರದಿಯಲ್ಲಿ ಸಾಕಷ್ಟು ಅಂಶಗಳು ಅಂದ್ರೆ ಕೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಂತಹ ಅಂಶಗಳನ್ನ ಅವರು ಉಲ್ಲೇಖ ಮಾಡದ ಹಿನ್ನೆಲೆಯಲ್ಲಿ ಅಥವಾ ಅದರ ಬಗ್ಗೆ ಮಾಹಿತಿಗಳನ್ನ ಸರಿಯಾಗಿ ಕೊಡದ ಹಿನ್ನೆಲೆಯಲ್ಲಿ ಇವತ್ತು ಪುನಃ ನೀವು ನ್ಯಾಯಾಲಯಕ್ಕೆ ಸಂಕ್ಷಿಪ್ತವಾಗಿ ಅಂದ್ರೆ ಶಾರ್ಟ್ ಒಪಿನಿಯನ್ ಅನ್ನ ನೀವು ಆರೋಗ್ಯದ ಬಗ್ಗೆ ಕೊಡಬೇಕು ಅನ್ನೋಂತ ಆದೇಶವನ್ನ ಮಾಡಿತ್ತು ಕೋರ್ಟ್. ಸೊ ಅದರಂತೆ ಇವತ್ತು ಪುನಃ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ನ್ಯಾಯಾಲಯಕ್ಕೆ ಹಾಜರಾಗಿ ಅದರ ಪೂರ್ತಿ ವಿವರಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಂದ್ರೆ ಲಂಡನ್ ನಲ್ಲಿ ಚಿಕಿತ್ಸೆ ಪಡೆಯುವ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಅಭಿಪ್ರಾಯಗಳು ಮೂಡಿಬಂದವು. ಮತ್ತೆ ಕಟ್ಟಾ ಪರ ವಕೀಲರು ನೀಡಿರುವಂತೆ ಕಟ್ಟಾ ಪರ ವಕೀಲರು ಅವರು ಏನು ಲಂಡನ್ ನಲ್ಲಿರುವಂತಹ ಆಸ್ಪತ್ರೆಯಿಂದ ಕೂಡ ಅವರು ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ಮತ್ತೆ ಇದಕ್ಕೆ ಅಗತ್ಯವಾದಂತಹ ಅಂದ್ರೆ ಸ್ಟೆಮ್ ಸೆಲ್ ಪ್ರಿಸರ್ವ್ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಇಷ್ಟು ದಿನ ಇರುತ್ತಾ ಅಥವಾ ಇರಲ್ವಾ, ಅದನ್ನ ಹೇಗಿಟ್ಟಿರ್ತಾರೆ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಲಂಡನ್ನಿನ ಆಸ್ಪತ್ರೆಯಿಂದ ಅವರು ಫ್ಯಾಕ್ಸ್ ಅನ್ನು ತೆಗೆದುಕೊಂಡು ನ್ಯಾಯಾಲಯದ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಸೊ ನ್ಯಾಯಾಲಯವನ್ನ ಈ ಎಲ್ಲ ಅಂಶಗಳನ್ನ ಅಂದ್ರೆ ಕಟ್ಟಾ ಪರ ವಕೀಲರು ನೀಡಿದಂತಹ ದಾಖಲೆಗಳನ್ನ ಮತ್ತು ವಾದವನ್ನ ಆಲಿಸಿದೆ. ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ನೀಡಿರುವಂತಹ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದೆ. ಜೊತೆಗೆ ಈಗ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನಂದ್ರೆ ಲಂಡನ್ ನಲ್ಲೇ ಟ್ರೀಟ್ಮೆಂಟ್ ಪಡಿಬೇಕಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ನ್ಯಾಯಾಲಯದಲ್ಲಿ ಇವತ್ತು ಎದುರಾಯಿತು. ಆದ್ರೆ ಆರೋಪಿಯ ಪರ ವಕೀಲರು ಹೇಳುವಂತೆ ನಾವು ಭಾರತದಲ್ಲಿ ಅಂದ್ರೆ ಬಾಂಬೆಯ ಟಾಟಾ ಆಸ್ಪತ್ರೆ ಇರ್ಬೋದು, ಲೀಲಾವತಿ ಆಸ್ಪತ್ರೆ ಇರ್ಬೋದು, ಈ ಎರಡರಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಅಲ್ಲಿನ ವೈದ್ಯರು ಏನಾದ್ರೂ ಹೆಚ್ಚಿನ ಚಿಕಿತ್ಸೆಗೆ ಲಂಡನ್ಗೆ ಹೋಗ್ಬೇಕಾಗುತ್ತೆ ಅನ್ನೋಂಥದ್ದು ಏನಾದ್ರೂ ಬಂದ್ರೆ ಆ ಸಂದರ್ಭದಲ್ಲಿ ನೀವು ಕೊಡ್ಬೇಕಾಗುತ್ತೆ ಅನ್ನೋಂಥ ವಾದವನ್ನು ಕೂಡ ನ್ಯಾಯಾಲಯದ ಮುಂದೆ ಇಟ್ರು. ಸೊ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಿರುವಂತಹ ನ್ಯಾಯಾಲಯ ಅಕ್ಟೋಬರ್ 4ನೇ ತಾರೀಕು ಈ ಸಂಬಂಧ ಅಂದ್ರೆ ಜಾಮೀನು ಅರ್ಜಿಯ ಸಂಬಂಧ ಆದೇಶವನ್ನ ಮಾಡುವುದಾಗಿ ಅಂದ್ರೆ ಆರ್ಡರ್ಸ್ ಅನ್ನ ರಿಸರ್ವ್ ಮಾಡಿ ವಿಚಾರಣೆಯನ್ನ ಮುಂದೂಡಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ.